ಅಣ್ಣ ಅತ್ತಿಗೆ ಟೈಗರ್ ಅಣ್ಣ ಟೈಗರ್ ಅಣ್ಣ. ಓ ಮೈದುನ ರಾಧಿಕಾ, ಏನಮ್ಮ ಚೆನ್ನಾಗಿದೆ ಏನಮ್ಮ? ನನ್ನಣ್ಣ ಎಲ್ಲಿದ್ದಾನೆ ಹೇಳಮ್ಮ ಹೇಳು. ಅಕ್ಕ ಮಾವನವ್ರು ಎಲ್ಲಿದ್ದಾರೆ ಅಕ್ಕ? ನಿಮ್ಮ ಮಾವನವರು ಕ್ರೂರಿ ನಿಮ್ಮನ್ನ ಹೊಡೆದಕ್ಕೆ ಬೆಂದು ಬೆಂಡಾಕಿ ಹೋಗಿದ್ದಾರಮ್ಮ. ಅತ್ತಿಗೆ ಗಾಯದ ಮೇಲೆ ಬರೆಯದಂತೆ ಮತ್ತೆ ಮಾತಾಡಬೇಡಮ್ಮ, ಮಾತಾಡಬೇಡ. ಆ ಬಂಡಗೌಡನಿಗೆ ನಾನಿದ್ದೇನೆ. ಈಗ ಮೊದಲು ನನ್ನನ್ನ ಎಲ್ಲಿದ್ದಾನೆ ಹೇಳಮ್ಮ ಹೇಳು. ತಂದೆ ಸ್ಥಾನದಲ್ಲಿ ನಿಂತು ನಮ್ಮನ್ನ ಜೋಪಾನ ಮಾಡಿರುವ ರವಿಕಾಂತ್ ಬರೋದ್ರೊಳಗೆ ನೀವಿಲ್ಲಿಂದ ಹೋಗ್ತೀನಿ ಅಂತ ಹೇಳಿದ್ರೆ ಮಾತ್ರ ಅವರನ್ನು ಕರೆದುಕೊಂಡು ಬರ್ತೀನಿ. ಅತ್ತಿಗೆ ನನ್ನನ್ನು ಜೋಪಾನ ಮಾಡಿದ ರವಿಕಾಂತ ಈಗಲೇ ಬಂದು ನನಗೆ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸಿ ನಾನು ಅವನಿಗೆ ಕೃತಜ್ಞವನ್ನು ಹೇಳಿ ಹೋಗುತ್ತೇನೆಮ್ಮ. ನನಗೆ ಮೊದಲು ನನ್ನನ್ನು ತೋರಿಸು. ಆಯ್ತಪ್ಪ, ಒಂದು ನಿಮಿಷ ಇಲ್ಲೇ ಇರು. ಯಾರು ಬಂದಿದ್ದಾರೆ ನೋಡ್ರಿ ಇಲ್ಲಿ. ಅಣ್ಣ ಅಣ್ಣ ನಾನಲ್ಲ ನಿನ್ನ ತಮ್ಮ ಕ್ರಾಂತಿವೀರ. ಯಾರು? ನನ್ನ ತಮ್ಮ ಕ್ರಾಂತಿವೀರನೇ. ಹೇಗಿದೆಯಪ್ಪ ಕಂದ, ಹೇಗಿದೆಯ? ಮಾವ, ನಾನು ಕೂಡ ಬಂದಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸಿ. ಇಷ್ಟೆಲ್ಲ ಆಗ್ಬೇಕಾದ್ರೆ ನಾನೇ ಕಾರಣ. ಅಣ್ಣ ಈ ಹುಲಿ ಅಂತ ನಿನ್ನ ತಮ್ಮ ಇನ್ನು ನಿನ್ನೊಂದಿಗೆ ಬದುಕಿರುವಾಗಲೇ ನಿನಗೆ ಈ ಸ್ಥಿತಿ ತಂದನಲ್ಲ. ನಾನು ಇದನ್ನು ನೋಡಲಾರಣ್ಣ, ನೋಡಲಾರೆ. ಈಗಲೇ ಹೇಳಣ್ಣ ಹೇಳು. ನಿನಗೆ ಈ ಗತಿ ತಂದ ಗೌಡನ ರುಂಡ ಆರಿಸಿ ನಿನ್ನ ಪಾದದಲ್ಲಿರಲೇ ಎಲ್ಲವನ ಜೀವಂತ ಸುಟ್ಟು ಅವನ ಬೋಧುದಲ್ಲಿನ ಹಣೆಗಚ್ಚಲೆ ಹೇಳಣ್ಣ ಹೇಳು. ಸತ್ತು ಹೋದ ಮಾತಿಗೆ ಎಷ್ಟೇ ಕೂಗಿ ಹೇಳಿದರೂ ಏನು ಪ್ರಯೋಜನವಿಲ್ಲ ಸಹೋದರ. ಅದಕ್ಕೊಂದು ಕಾಲ ಬರ್ತಾ ಇದೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರು ಅಷ್ಟೇ. ಏಕಣ್ಣ ಈ ನಿನ್ನ ತಮ್ಮನ ಬಲದ ಮೇಲೆ ನಿನಗೆ ವಿಶ್ವಾಸವಿಲ್ಲವೇ? ನೀನು ಒಪ್ಪಿಗೆ ಕೊಟ್ಟು ನೋಡಣ್ಣ. ಆ ಗೌಡನನ್ನು ಎಳೆದು ತಂದು ನಿನ್ನೆದರಿಗೆ ತುಂಡರಿಸಿ ಬಿಡುತ್ತೇನೆ. ಸಹೋದರ, ಈಗಿನ ಪರಿಸ್ಥಿತಿ ಹಾಗಿಲ್ಲಪ್ಪ. ಆ ನೀಚಗೌಡ ರವಿಕಾಂತನಿಂದಲೇ ನಿನ್ನ ಕತೆ ಮುಗಿಸಲು ಹೇಳಿದ್ದಾನಂತೆ. ಬನ್ನಿ ಮಾವ, ನಾವೆಲ್ಲರೂ ಸೇರಿ ಇಲ್ಲಿಂದ ಹೊರಟು ಹೋಗೋಣ. ಆಶ್ರಯ ನೀಡಿ ಜೋಪಾನಗೈದವರಿಗೆ ಮೋಸ ಮಾಡಬಾರದು ಮಗಳೇ. ನೀವೀಗ ಇಲ್ಲಿಂದ ಹೋಗಿ ನಾನು ನಿಧಾನವಾಗಿ ಆ ರವಿಕಾಂತನ ಮನ ಬದಲಾಯಿಸಿ ನಡೆದಲ್ಲ ವಿಷಯ ತಿಳಿಸುತ್ತೇನೆ. ಈ ನಿನ್ನ ಸ್ಥಿತಿಯನ್ನು ನೋಡಿ ನಾನು ಇಲ್ಲಿಂದ ಹೇಗೆ ಹೋಗಲಣ್ಣ? ಹಿಂಡು ಕುರಿಗಳ ಹಾಲು ಉಂಡಂತೆ ಬಲ್ಲ ನಾನು. ಈಗ ಸೇಡಿಗಾಗಿ ಸೇಡು, ಮುಯ್ಯಿಗೂ ಮುಯ್ಯಿ, ರಕ್ತಕ್ಕೆ ರಕ್ತ ಹಾಕಲಾಡಲೇಬೇಕೆಂದೇ ನಿಂತಿರುವಾಗ ನೀನು ನನಗೆ ಒಪ್ಪಿಗೆ ಕೊಡೋಣ, ಒಪ್ಪಿಗೆ ಕೊಡು, ರಕ್ತದ ಓಕಳಿಯಾಡಿ ಬಿಡುತ್ತೇನೆ. ಸಹೋದರ, ಅಣ್ಣ ಎಂದರೆ ಯಾರಿಗೆ ಸಮಾನಪ್ಪ? ಅಣ್ಣ ಎಂದರೆ ಹೆತ್ತ ತಂದೆಗೆ ಸಮಾನ. ಅಣ್ಣ ಹೆತ್ತ ತಂದೆಗೆ ಸಮಾನ. ಹಾಗಾದರೆ ಈಗ ನನ್ನ ಮಾತು ಕೇಳು. ಸಮಾಧಾನದಿಂದ ವಿಚಾರಿಸಿ ನೀನಿಲ್ಲಿಂದ ಹೋಗು. ಕೊನೆ ಈಗ ನನಗೊಂದು ಅವಕಾಶ ಕೊಡಣ್ಣ. ಈ ನಿನ್ನ ನೋವಾದ ಗಾಯಕ್ಕೆ ನನ್ನ ಕೈ ಯಾರೇ ಔಷಧಿ ಹಾಕುವ ಒಂದು ಅವಕಾಶ ಮಾಡಿಕೊಡಣ್ಣ. ನನಗೆ ಅವಕಾಶ ಮಾಡಿಕೊಡು. ಆಯ್ತು ಜಯ, ಔಷಧಿ ಬಾಟ್ಲಿಯನ್ನು ತಮ್ಮನ ಕೈಯಲ್ಲಿ ಕೊಡು, ಔಷಧಿ ಹಾಕಿ.
ಅಣ್ಣ ಕಲ್ತರಿಯಪ್ಪ ಸೋದಾಕುತ್ತೇನೆ. ಅಯ್ಯೋ ಅಮ್ಮ ಸಂಕಟ, ಅಯ್ಯೋ ಕಣ್ಣ ಏಕೆ ಮತ್ತೆ ನನ್ನ ಕೈಯಾರ ನನ್ನಿಗೆ ಮೋಸವಾಯಿತೆ. ಹೇಳಣ್ಣ, ಇದು ಯಾವ ಇದೆ ಆಟ? ಇದು ಕಣ್ಣಿನ ಔಷಧವೋ ಮತ್ತೆ ನರ ಬೇರೆ? ನನಗೇನು ಗೊತ್ತಾಗ್ತಾ ಇಲ್ಲಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ. ಏನೆಂದು ಹೇಳಲಿ ಸಹೋದರ ನಿನಗೆ? ಈ ಔಷಧಿಯಿಂದ ಇದೊಂದು ಕಣ್ಣು ಕಾಣುವ ಕಣ್ಣೇ ಕಾಣದಂತಾಗಿ ಉರಿ ಹತ್ತಿ ಬೀಳ್ತಾ ಇದೆಯಪ್ಪ ಕಣ್ಣಿನಲ್ಲಿ. ಇದನ್ನೇನು ಹೇಳ್ತಾ ಇದ್ರೆ ಏನಾಗ್ತಾ ಇದೆ ನಿಮಗೆ? ನಿಜವನ್ನೇ ಹೇಳ್ತಾ ಇದ್ದೇನೆ ರಾಧಿಕಾ, ನಿಜವನ್ನೇ. ದಿನಾಲು ಹಾಕುವ ಔಷಧಿನೇ ಬೇರೆ, ಇವತ್ತು ಹಾಕಿದ ಔಷಧಿನೇ ಬೇರೆ. ಇದರಲ್ಲಿ ಏನೋ ಮೋಸವಾಗಿದೆ. ಆ ರವಿಕಾಂತ್ ಬರುವುದರೊಳಗಾಗಿ ನೀವು ಇಲ್ಲಿಂದ ಹೊರಟು ಹೋಗಿಬಿಡಿ. ಅಣ್ಣ, ಏನೋ ತಪ್ಪು ನಡೆದಿದೆ ಅಣ್ಣ ಇದರಲ್ಲಿ. ಆದರೆ ಎಂದಿಗೂ ಒಡ ಹುಟ್ಟಿದ ಅಣ್ಣನಿಗೆ ಮೋಸ ಮಾಡುವ ತಮ್ಮ ನಾನಲ್ಲ, ತಮ್ಮ ನಾನಲ್ಲ. ಇದರ ವಿಶೇಷ ಏನೆಂಬುದು ಕುರಿತು ಚರ್ಚಿಸಿ ಇದನ್ನು ಮಾಡಿದ ಕುತಂತ್ರ ಯಾರೆಂದು ಕಂಡು ಹಿಡಿದು ಅವನನ್ನ ಆರಾಧಿದರೆ ನಾನು ನಿನ್ನ ಸೋದರ ಕ್ರಾಂತಿವೀರನೇ ಅಲ್ಲ. ಈಗ ನಾನು ಬರ್ತೇನೆ, ನಿನ್ನ ವಿಶ್ರಾಂತಿಯನ್ನು ತೆಗೆದುಕೋ. ರಾಧಿಕಾ, ನಡೆ ಹೋಗೋಣ. ರವಿಕಾಂತ ಬಂದು ತಪ್ಪು ತಿಳ್ಕೊಳ್ಳಬಾರದು. ಅಣ್ಣ ಬರ್ಲೇನ ನಾನು. ఏంటి ಇದೆಲ್ಲ? ಏನೊಂದು ಹೇಳಲಿ ಜಯಶ್ರೀ ನಿನಗೆ, ಏನೊಂದು ಹೇಳ. ತಮ್ಮ ರವಿಕಾಂತ್ ಬಂದು ಇದೇನನ್ನ ಎಂದು ಕೇಳಿದರೆ ಅವನಿಗೆ ಏನೆಂದು ಉತ್ತರ ಕೊಡಲಿ ನಾನು? ಇದು ಅವನೇ ತನ್ನ ಔಷಧಿ, ಹೀಗಾಯಿತೆಂದು ಹೇಳಲಿ. ಏನು ಮಾಡಬೇಕೆನ್ನುವುದು ಒಂದು ತಿಳಿದಾಗಿದೆ ಜಯಶ್ರೀ, ಒಂದು ತಿಳಿಯದಾಗಿದೆ. ಅಣ್ಣ, ಏನಾಯ್ತು ನಿನಗೆ? ಏಕೆ ಈ ರೀತಿ ಸಂಕಟ ಪಡುತ್ತಿರುವೆ? ಮತ್ತೆ ಕಣ್ಣಿಗೇನಾದರೂ ಬಡಿಸಿಕೊಂಡೇನನ್ನ? ಇಲ್ಲಪ್ಪ, ಇಲ್ಲ. ಸಮಯಕ್ಕನುಸಾರವಾಗಿ ಈ ಔಷಧಿಯನ್ನು ಕಣ್ಣಿನಲ್ಲಿ ಹಾಕಿಕೊಂಡಾಗ ತಕ್ಷಣ ಕಾಣುವ ಕಣ್ಣೇ ಕಾಣದಂತಾಯಿತು ಸಹೋದರ, ಕಾಣದ ಕಣ್ಣೇ ಕಾಣದಂತಾಯಿತು. ತುಂಬಾ ಸಂಕಟವಾಗ್ತಾ ಇದೆ ಸಹೋದರ. ಹೌದೇ? ತಾಯಿಲಿ ಔಷಧಿಯನ್ನು ಹಚ್ಚಿದೆ, ಆ ಔಷಧಿಯನ್ನು ತಾಯಿಲಿ ನೋಡೋಣ. ಆಘಾತವಾಯಿತು ಅತ್ತಿಗೆ, ಆಘಾತವಾಯಿತು. ನಾ ಮಾಡಿದ ಕೆಲಸವೆಲ್ಲ ಹಾಳಾಗಿ ಹೋಯ್ತು ಅತ್ತಿಗೆ, ಹಾಳಾಗಿ ಹೋಯಿತು. ಯಾಕಪ್ಪ, ಇದು ಔಷಧಿ ಅಲ್ಲಿವೇನು? ಅಲ್ಲಮ್ಮ, ಅಲ್ಲ, ನಾ ತಂದಿಟ್ಟ ಔಷಧಿ ಅಲ್ಲ ಇದು. ನಾನು ಹೊರಗೋದ ಮೇಲೆ ಯಾರಾದರೂ ಬಂದಿದ್ದರೆ ನಮ್ಮ ಮಾತಿಗೆ? ಇಲ್ಲಪ್ಪ, ಇಲ್ಲ, ಇಲ್ಲಿ ಯಾರು ಬಂದಿಲ್ಲಪ್ಪ, ಯಾರು ಬಂದಿಲ್ಲ. ಎರಡು ಕಣ್ಣಿಗೆ ಪಟ್ಟಿ ಕಟ್ಟಿ ಕಣ್ಣು ಕಾಣದಿರುವ ನೀನು ಏನು ಹೇಳ್ತಿರುವೆಯನ್ನ ನೀನು? ತಮ್ಮ, ಏನು ಹೇಳಬೇಕೆಂಬುದೇ ನನಗಂತೂ ಒಂದು ತಿಳಿತಾನೇ ಇಲ್ಲಪ್ಪ, ತಿಳಿತಾ ಇಲ್ಲ. ಇರ್ಲಿ, ನಡೆಯಿರಿ. ನಿಮ್ಮ ಅಣ್ಣನವರನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಬಾ ತಮ್ಮ, ಬಾ.
ದುರಾಸೆ ದುರಾಸೆಯ ದುರಂತಕ್ಕೆ ಕಾರಣವೆಂದು ಗೊತ್ತಿದ್ದರು. ಸೀತೆಯ ಆಸೆಗಾಗಿ ಅಂದು ನಡೆಯಿತು ರಾಮಾಯಣ. ಕೌರವ ರಾಜನು ಭೂಮಿಯ ದುರಾಸೆಗೆ ಬಿದ್ದಾಗ ಅಂದು ನಡೆಯಿತು ಮಹಾಭಾರತದ ಕುರುಕ್ಷೇತ್ರ. ಇಂದು ಈ ಕಲಿಯುಗದಲ್ಲಿ ನಾನೇ ಕುಬೇರನಾಗಬೇಕೆಂದು ಆಸೆ ಪಟ್ಟು ನಾನು ಹೂಡಿರುವ ಚಕ್ರವ್ಯೂಹದಲ್ಲಿ ಆ ಜಯವೀರ ಕ್ರಾಂತಿವೀರರೆಂಬ ನನ್ನ ಸೇಡೆಂಬ ಗುಂಡಿಗೆ ಆಹುತಿ ಮಾಡಿ ಆ ರವಿಕಾಂತನಿಂದ ಅವರ ವಿದ್ಯಾಸಂಸ್ಥೆಯನ್ನು ಧ್ವಂಸ ಮಾಡಿ ನನ್ನ ಆಸೆ ಪೂರೈಸಿಕೊಳ್ಳದಿದ್ದರೆ ಜಿತೇಂದ್ರ, ಜಿತೇಂದ್ರ, ನಿಮ್ಮ ಆಜ್ಞೆಗರೆಡಿಯಾಗಿ ನಿಂತಿದ್ದಾನೆ ಈ ಬಾಹುಬಲಿಶಾಲಿ ಭುಜಂಗ. ಸೇಡಿನ ತಳಪಾಯಕ್ಕೆ ಕಳುಹಿಸಿದ ಆ ಗಜರಾಜ ಇನ್ನೂ ಏಕೆ ಬರಲಿಲ್ಲ? ಆ ಕೆಲಸ ಅಷ್ಟು ಸುಲಭವನ್ನ ಗೌಡ್ರಿ. ಕಾಡಿನೊಳಗೆ ನುಗ್ಗಿ ಆ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಔಷಧಿ ಬಾಟ್ಲಿ ಬದಲಾಯಿಸಿ ಬರೋದಂದ್ರೆ ಆ ಹನುಮಂತೆ ಸಮುದ್ರಕ್ಕೆ ಹಾರಿ ಲಂಕೆಗೆ ಹೋದಂತೆ ಸರಿ. ಜಿತೇಂದ್ರ, ಅನುಮಾನದ ಮಾತಿಗೆ ಮನ್ನಣೆ ಕೊಡುವ ಸಮಯ ಇದಲ್ಲ. ನಾನು ಈ ನೋಡಿನ ದೊರೆಯಾಗಬೇಕು. ಆ ದೊರೆಯಾಗಬೇಕಾದ್ರೆ ಮೊದಲು ಆ ತ್ರಿಮೂರ್ತಿಗಳ ಸಂಹಾರವಾಗಲೇಬೇಕು. ಆ ಕಾಲ ಇನ್ನೂ ಹತ್ತಿರ ಬರುತ್ತಿಲ್ಲವೆಂದರೆ ನೀರೆಲ್ಲ ನನ್ನ ಪಾಲಿಗೆ ಇದ್ದು ಸತ್ತಂತೆ. ಮುತಾಲಿಕಾ, ಲೇ ಮುತಾಲಿಕಾ, ಆಗಿದ್ದರೆ ಇನ್ನೂ ಯಾಕೆ ಬರಲಿಲ್ಲ ಆ ಗಜರಾಜ? ಜಿತೇಂದ್ರ ಸಿಂಹದ ಗುಹೆಯೊಳಗೆ ಹೋಗಿ ಅದರ ಜೊತೆ ಆಟವಾಡಿ ಪಾಠ ಮಾಡಿ ಡೇಟ್ ಹೇಳಿ ಬರಬೇಕಾದ್ರೂ ಇಷ್ಟು ಸಮಯ ಬೇಕಾಯಿತು. ನಾನು ಯಾರು, ನನ್ನ ತಾಕತ್ತೇನು ಎಂಬುದು ನೀವಿನ್ನೂ ಅರ್ಥ ಮಾಡಿಕೊಂಡಿಲ್ಲವೇ? ಅರ್ಥವಾಗಿದೆ ಗಜರಾಜ, ಅರ್ಥವಾಗಿದೆ. ಮೊದಲು ನೀನು ಹೋದ ಕೆಲಸ ಏನಾಯ್ತು? ಸಕ್ಸಸ್ ಇಲ್ಲ ನೋ ಸಕ್ಸಸ್ ಮೊದಲು ಹೇಳು. ಗೌಡ್ರೆ, ಶ್ರೀರಾಮನ ಬಾಣಕ್ಕೆ ಆ ರಾವಣನ 10 ತಲೆ ಉರುಳಿದಂತೆ ಆ ಶ್ರೀಕೃಷ್ಣನ ಚಕ್ರಕ್ಕೆ ಹಂಸ ನೂರರು ಸತ್ತಂತೆ ಇಂದು ನನ್ನ ಪ್ಲಾನ್ ಎಂಬ ಬಾಣಕ್ಕೆ ಆ ಕ್ರಾಂತಿವೀರನ ತಲೆ ನಾಳೆಗೆ ಉರುಳ್ತಾ ಇದೆ. ಅಂತಹ ಕೆಲಸ ಸುಲಭದಿ ಮಾಡಿ ಬಂದೇನಿ. ಇದನ್ನು ಸತ್ಯವಾಗಿಯೂ ಮಾಡಿದ್ದೀಯಾ? ಅದೇಗೆ ಅಂತ ಮೊದಲು ಹೇಳು. ನಿಧಾನವಾಗಿ ಅದನ್ನು ಕೇಳಿ ಸಮಾಧಾನದಿಂದ ಅದನ್ನು ಹೊರಗಿಸಿಕೊಳ್ಳುವೆ. ಆ ರವಿ ಕಾಂತ ಇಟ್ಟು ಹೋದ ಕಣ್ಣಿನ ಔಷಧಿಯನ್ನು ನಾನು ಬದಲಾಯಿಸಿ ಅದೇ ಸ್ಥಳದಲ್ಲಿ ನನ್ನ ಔಷಧಿ ಬಾಟಲಿಯನ್ನು ಇಟ್ಟು ಆ ಕ್ಷಣದಲ್ಲಿ ಮರೆಗೆ ನಿಂತು ಬಿಟ್ಟೆ. ಅಲ್ಲಿಗೆ ಬಂದ ಕ್ರಾಂತಿವೀರ ಅವರ ಯೋಗಕ್ಷೇಮ ಕೇಳಿ ಅಣ್ಣ ನಾನು ನಿಮ್ಮ ಸೇವೆ ಮಾಡ್ತೀನಿ ಅಂತ ಆ ಬಾಟ್ಲಿ ತೆಗೆದು ಅವರ ಕಣ್ಣಿನಲ್ಲಿ ಹಾಕಿ ಬಿಟ್ಟ. ಹಾಕಿದ ತಕ್ಷಣ ಕಣ್ಣಲ್ಲಿ ಉರಿ 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 ಎಂದು ಚೀರಾಡಲಿಕ್ಕೆ ಶುರು ಮಾಡಿದ. ಮುಂದೇನಾಯ್ತು? ಮುಂದೇನಾಗುತ್ತೆ? ಕಣ್ಣು ಕಳೆದುಕೊಂಡ ಜಯವೀರ, ಲೇ ತಮ್ಮ, ರವಿಕಾಂತ ಬರುವ ಹೊತ್ತಾಯ್ತು, ನೀನವನ ಕೈಯಲ್ಲಿ ಸಾಯ್ಬೇಡ, ಇಲ್ಲಿಂದ ಹೊರಟು ಹೋಗಿಬಿಡು ಅಂದ. ಆಗ ರವಿಕಾಂತ ಬಂದು ಇದನ್ನೆಲ್ಲವನ್ನು ನೋಡಲಿಲ್ಲವೇ? ಬಂದು ನೋಡಿದ.
ಆಗ ತಾನು ಮಾಡಿಕೊಂಡ. ಇದನ್ನೆಲ್ಲ ಯಾರು ಮಾಡಿದ್ದು, ಇಲ್ಲಿಗೆ ಯಾರು ಹೊಸಬರು ಬಂದಿದ್ರು ಎಂದು ಸಾಕಷ್ಟು ಕೇಳಿದ. ಆದರೂ ಅವರು ಮೂಕರಾಗೇ ನಿಂತಿದ್ರು. ಅದಕ್ಕೆ ನಾನಿಲ್ಲಿಗೆ ಬಂದೆ. ಮುಂದೇನಾಯ್ತು ತಿಳಿದಿಲ್ಲ. ಗುಡ್, ಇದೊಳ್ಳೆ ದೊಡ್ಡ ಕೆಲಸ. ನಿಮಗೆ ತುಂಬಾ ಥ್ಯಾಂಕ್ಸ್. ಮಕ್ಕಳೇ ಬಾಯಿ, ಔಷಧಿ ಹಾಕಿದವನು ಯಾರು ಅಂತ ಆ ರವಿಕಾಂತನಿಗೆ ತಿಳಿಯಲೇ ಇಲ್ಲ. ಆ ವಿಷಯ ಆ ಕ್ರಾಂತಿವೀರನೇ ಅಪರಾಧಿ ಎಂದು ಅವನಿಗೆ ತಿಳಿಸೋದು ಹೇಗೆ? ಅಲ್ಲಿಯೇ ಇರೋದು ಮುಖ್ಯ ಪಾಯಿಂಟ್. ಆದರೆ ಕೇಳು, ಹಣಕ್ಕಾಗಿ ಈ ಗೌಡರು ಅವನನ್ನು ಹೊಡೆದೆದೋ ನಿಜ. ಮನೆಯಿಂದ ಹೊರ ಹಾಕಿದ್ದು ನಿಜ. ಆದರೆ ಸತ್ಯವಂತನಾದ ಜಯವೀರನನ್ನು ನೀನು ತೋರಿಸಿದ್ದು ನಿಜ. ಆದರೆ ನೀನು ತಂದ ಔಷಧಿ ಬದಲಾಯಿಸಿದ್ದು ಯಾರೆಂಬುದು ನಿನಗಿನ್ನೂ ತಿಳಿದಿಲ್ಲವೇ? ಇಲ್ಲ, ಯಾರು ಗಜರಾಜ? ನನಗೆ ಗೊತ್ತಿಲ್ಲವೆಂದು ತಿಳಿದುಕೊಂಡಿರುವೆಯಾ? ನಾನು ಯಾರು? ನಾಟ ಬ್ರಹ್ಮ. ನಾನು ನಿನ್ನನ್ನು ತ್ರಿಲೋಕ ತಜ್ಞ ಎಂದುಕೊಂಡಿದ್ದೆ. ಅದು ಸುಳ್ಳಾಯ್ತು. ಇದನ್ನೆಲ್ಲ ಮಾಡಿದವರು ಯಾರು? ಆ ಜಯವೀರ ಜಯಮ್ಮನನ್ನೇ ಕೇಳಬೇಕು, ಸತ್ಯದಿ ಅವರನ್ನೇ ಕೇಳು. ಗಜರಾಜ, ಏನಿದು ಈ ನಿನ್ನ ಮಾತು? ನನ್ನದು ಸತ್ಯವಾದ ಮಾತು. ನೀನಿಟ್ಟ ಔಷಧಿಯನ್ನು ಬದಲಾಯಿಸಿದ್ದು ಯಾರು? ಅದನ್ನು ಅವರ ಕಣ್ಣಲ್ಲಿ ಹಾಕಿದವರು ಯಾರು? ಯಾರವನು? ಅವನೇ ನಮ್ಮೆಲ್ಲರ ಪ್ರಾಣ ವೈರಿ ರವಿ ಕ್ರಾಂತಿವೀರ. ಗಜರಾಜ, ನಿನ್ನ ಮಾತು ಸತ್ಯವೇ? ನೀ ನನ್ನ ಮಾತನ್ನು ನಂಬುವುದಿಲ್ಲ ಎಂದೇ ತಿಳಿದು ವಿಡಿಯೋ ಮಾಡಿ ತಂದಿದ್ದೇನೆ. ತೆಗೆದುಕೋ. ಕ್ರಾಂತಿವೀರ, ನನ್ನ ರೋಷ ಎಂಬ ಬಂಡೆ ಗಲ್ಲಿಗೆ ನೀನೇ ಸಿಡುಕಿ ಸತ್ತಂತಾಯಿತು. ಈ ಟೈಗರ್ನ ಸೌಂಡಿಗೆ ಇಡೀ ಬೆಟ್ಟವೇ ಪುಡಿ ಪುಡಿಯಾಗುವಾಗ ನೀನ್ಯಾವ ಗಿಡದ ತಪ್ಪಲೇ? ಇಲ್ಲಿಯವರೆಗೂ ನಿನ್ನನ್ನು ಕೆರಳಿ ಕೆರಳಿ ಬಿಟ್ಟಿದ್ದೇ ತಪ್ಪಾಯಿತು. ಸ್ವತಃ ನೀನೇ ನಿನ್ನ ಅಣ್ಣನಿಗೆ ನಿನ್ನ ಕೈಯಾರೆ ನೀ ಹೇಸಿ ಕೆಲಸ ಮಾಡಿದ್ದೀಯ. ನಿನ್ನನ್ನು ಶಾಶ್ವತ ಯಮಲೋಕಕ್ಕೆ ಕಳಿಸಲಾರದೆ ಬಿಡುವುದಿಲ್ಲ ಈ ರವಿಕಾಂತ. ಮುಂದೆ ನಮ್ಮ ಕೆಲಸ ಸಕ್ಸಸ್ಫುಲ್ ಇದ್ದರೆ ಇರಬೇಕು ನಿನ್ನಂತಹ ಚಾಣಾಕ್ಷ ಗೆಳೆಯ. ನಿನ್ನಂತ ಚಾಣುಕ್ಯ ಗೆಳನಿಗೆ ನಾನು ಕಾವಲುಗಾರನಾಗಿ ನಿಂತಿದ್ದೇನೆ. ನಿಮ್ಮ ಕೆಲಸ ಸಕ್ಸಸ್ಫುಲ್. ನಾವೆಲ್ಲ ಖುಷಿಯಿಂದ ನಗುತ್ತಿರುವಾಗ ನೀನು ತಲೆವರೆಸುತ್ತ ನಿಂತಿಯಲ್ಲ. ಓಕೆ,
ಆಯ್ತು. ಅದಕ್ಕಿರೋದು ಈಗ ಒಂದೇ ದಾರಿ. ಈಗ ನಡೀತಾ ಇದೆ ರವಿಕಾಂತ್ ಕ್ರಾಂತಿ ವೀರನ ಯುದ್ಧ. ಅದೇ ಯುದ್ಧದ ಗದ್ದಲದಲ್ಲಿ ಆ ಕ್ರಾಂತಿ ವೀರನ ವಿದ್ಯಾಸಂಸ್ಥೆಗೆ ಬೆಂಕಿ ಇಟ್ಟು ಆ ಅಪವಾದವನ್ನೆಲ್ಲ ರವಿಕಾಂತನ ತಲೆಗೆ ಏರಿಬಿಟ್ಟರಾಯಿತು. ಓಕೆ, ಇದು ಒಳ್ಳೆಯ ಕೆಲಸ. ಜಿತೇಂದ್ರ, ಈಗಲೇ 10 ಜನ ರೌಡಿಗಳನ್ನು ಕರೆದುಕೊಂಡು ಹೋಗಿ ಈ ಕೆಲಸ ನೀನೇ ಮಾಡಿಬಿಡಿ. ಆಯ್ತು ಗೌಡ್ರೆ. ಮೂರು ನಾಳ ಮಹಾಪುರುಷನಿಗೆ ಸುಳ್ಳಿನ ಸಾಮ್ರಾಜ್ಯದಲ್ಲಿ ನ್ಯಾಯಕ್ಕೆ ಜಯ ಸಿಗುವುದು ಸ್ವಲ್ಪ ತಡವಾಗುತ್ತೆ ಅಂತ ನೀನು ಹೇಳಿರೋ ಮಾತು ಇವತ್ತು ಸತ್ಯವಾಯಿತು ತಂದೆ, ಸತ್ಯವಾಯಿತು. ನನ್ನ ಅಣ್ಣನ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಬರ್ತಾ ಇದೆ. ಅಣ್ಣ ತಮ್ಮಂದ್ರನ್ನು ಆದಷ್ಟು ಬೇಗ ಒಂದುಗೂಡಿಸು ಅಂತ ನಾನಿನಲ್ಲಿ ಸರಿಗೊಂಡು ಬೇಡ್ಕೊಳ್ತಾ ಇದ್ದೀನಪ್ಪ, ಸರಿಗೊಂಡು ಬೇಡ್ಕೊಳ್ತಾ ಇದ್ದೀನಿ. ಚಿತ್ರಪಟ ಹೊತ್ತು ಮುತ್ತೈದೆಯಾಗಿ ನಿತ್ಯ ಪತಿಯ ಪಾದ ಸೇವೆ ಮಾಡುತ್ತಿರುವ ರಾಧಿಕಾ, ನನ್ನ ಕನಸಿನ ಅಂಚಿನಲ್ಲಿ ಕೊಂಚವಾದರೂ ಮಿಂಚಿ ಬರಬಾರದೆ ಈ ಕಂಚಿನ ಬಣ್ಣದ ರಾಶಿಯನ್ನೇ ಇಂದು ನನ್ನ ಮಂಚಕ್ಕೆ ಕರೆದೊಯ್ದು ನನ್ನ ಕಾಂಚನವೆಂಬ ಶಿಖರವನ್ನು ಇವಳ ಮೇಲೆ ಸುರಿದು ಈ ಕರದಿಂದ ಇವಳ ಕೆನ್ನೆಯನ್ನು ಸವರಿ ಈ ತುಟಿಯಿಂದ ತುಟಿಗೆ ಮುತ್ತಿಕ್ಕಿ ಇನ್ನ ಅದಾಮೃತ ಸವಿಯಬೇಕೆಂದೇ ನಾನು ಬಂದಿರುವೆ. ಆ ಕರದಲ್ಲಿ ರಾಧಿಕಾ, ಯಾರವರು? ಭಯ ಪಡಬೇಡ. ನಾನೇ ಬಹುದಿನದಿಂದ ನಿನಗಾಗಿ ಕಾಯ್ದು ಕುಳಿತ ಕ್ರಾಂತಿವೀರ್ಯ ಅರ್ಜುನನ ಅಭಿಮಾನಿ ಗಜ ರಾಜ. ಬಾಯ್ ಮುಚ್ಚ ಹುಚ್ಚ, ಇಲ್ಲಿವರೆಗೂ ನಾನು ನನ್ನೊಂದಿಗೆ ಸೇರಿಕೊಂಡು ಮಾಡಬಾರ್ದ ಹೇಸಿ ಕೆಲಸ ಮಾಡಿ ಈಗ ಮಧ್ಯಾವ ಕಾರ್ಯಕ್ಕೆ ಕೈ ಹಾಕಲು ಬಂದಿದ್ಯೋ ನೀಚ. ಅಂದು ತಪ್ಪಿದ ಮದುವೆ ಕಾರ್ಯವನ್ನು ಇಂದು ಮಾಡಿ ಮುಗಿಸಬೇಕೆಂದೇ ಬಂದಿರುವೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನವರು ಅವರ ಕೈಯಿಂದ ನನ್ನ ಕೋಳಿಗೆ ತಾಳಿ ಕಟ್ಟಿದ್ದಾರೆ. ಈ ಕರಿಸರ ಮೇಲೆ ಮತ್ತೊಂದು ಸರ ಕಟ್ಟಿಸಿಕೊಳ್ಳೋದಕ್ಕೆ ದಾರಿ ಬಿಟ್ಟ ಹೆಣ್ಣಲ್ಲ ಈ ರಾಧಿಕಾ. ರಾಧಿಕಾ, ರಘುವಂಶದ ಸೀತೆ ಪಟ್ಟ ಕಷ್ಟವನ್ನು ಇಂದು ನೀನು ಪಡಬೇಕಾಗಿತ್ತು ನನ್ನ ಕೈಯಲ್ಲಿ. ಏ ಹುಚ್ಚ, ಆ ಸೀತಾ ಮಾತೆ ಅಷ್ಟೇ ಪವಿತ್ರಳು ಈ ಹೆಣ್ಣು. ನೀನೇನಾದ್ರೂ ರಾವಣನಂತೆ ನಾನು ಕೆಣಕಲು ಬಂದಿದ್ದೆ ನಿಜವಾದ್ರೆ ಶ್ರೀರಾಮನ ಕೈಯಲ್ಲಿ ಅವನ 10 ತಲೆ ಕತ್ತರಿಸಿ ಹೋದವು. ಅದರಂತೆ ನೀನು ನಾನು ಕೆಣಕಲು ಬಂದಿದ್ದೆ ನಿಜವಾದ್ರೆ ನನ್ನ ಗಂಡನ ಕೈಯಲ್ಲಿ ನಿನ್ನ ತಲೆ ಹೋಗುವುದು ಜೋಗೆ. ನನ್ನ ಮುಂದೆ ಅವನ ಪೌರುಷವೇ. ದಿನಕ್ಕೊಂದು ಚಿನ್ನದಂತ ಹೆಣ್ಣನ್ನು ಕುಡಿಸಬಲ್ಲ ಈ ಗಜರಾಜನಿಗೆ ನಿನ್ನ ಎಚ್ಚರಿಕೆಯ ಮಾತೇ ಹೆಲೆ ಹೆಣ್ಣೆ. ಇವನು ಮುಂದಡಿ ಇಟ್ಟರೆ ಜನನ, ಮುಂದಲೆ ಹಿಡಿದರೆ ಅವರ ಮರಣ. ಇದೆಲ್ಲ ನಿಮ್ಮನ್ನ ಕಲಿಸಿದ ಮಾತು.
ನಿನಗೆ ಗೊತ್ತಿದ್ದರು ತಿಳಿಗೇಡಿಯಾಗಿ ನನ್ನಿಂದ ನೀನು ದೂರ ಸರಿತಿರುವೆ ಎಂದಾಗ ಇಂದು ನಿನ್ನ ಶೀಲಹರಣ ಆಗುವುದು ಖಂಡಿತ. ಬಾ. ನಿಂತು ಮಾತಾಡೋ ದುರಾತ್ಮ. ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ಈ ಮಾರಿಯನ್ನು ಕೆಣಕಲು ಬಂದಿದ್ದೆ ನಿಜವಾದ್ರೆ ರಕ್ತ ಕುಡಿವೆ ಬಾರ ಗಂಡಸನಾಗಿ ಮುಂದಕ್ಕೆ. ನೀನೆಂತ ಹೆಮ್ಮಾರಿಯಾಗಿ ನನ್ನ ರಕ್ತ ಕುಡಿಯಬೇಕೆಂದು ನೀ ಬಂದರೆ ನನಗೆ ಭಯವಿಲ್ಲ, ಕೋಪವಿಲ್ಲ. ಹೋಮ ಕುಸುಮಲಾಂಗಿಯಾದ ನಿನ್ನನ್ನು ಚೆಲುವಿನ ಚಿತ್ರಪಟದ ಮುಂದೆ ನನ್ನ ವೀರಾವೇಶ ಕರಗಿ ನೀರಾಗಿ ಹೋಗಿದೆ. ನಿನ್ನ ರೂಪ ಲಾವಣ್ಯದ ಮುಂದೆ ಅಂದಾದ ನಿನ್ನ ನಿನ್ನ ರೋದನೆಯನ್ನು ಬಿಟ್ಟು ಈ ರಾಜನನ್ನು ಆವರಿಸಿದರೆ ಹರನ ಸಾಕ್ಷಿಯಾಗಿ ನಿನ್ನ ಎಂತ ಅರಗನ ಮನೆಯಿಂದಾದರೂ ಪಾರು ಮಾಡುವೆ. ನಿನ್ನ ರಕ್ಷಿಸಿ ಎಲ್ಲವಾದರೆ ಇಲ್ಲವಾದ್ರೆ ಏನ್ ಮಾಡ್ತೀಯ? ಏನು ಮಾಡಬಲ್ಲೆನ ಕೇಳು. ಹಾಗಾದರೆ ರಾಧಿಕಾ, ಈ ಗಜರಾಜ ಒಂದು ಸಲ ಚಪ್ಪಾಳೆ ತಟ್ಟಿ ಆ ಕಾರ್ಯ ಮಾಡಿ ಮುಗಿಸಬೇಕೆಂದರೆ ಅರ್ಧ ನಿಮಿಷದಲ್ಲೇ ಮಾಡಿ ಮುಗಿಸಬಲ್ಲ. ಕಟ್ಟಿದ ಮಣ್ಣು ಮೊಟ್ಟಿದ ಹೆಣ್ಣು ಯಾರಡೂ ಒಂದೇ ಸಲಕ್ಕೆ ನನ್ನ ಕೈವಶ ಮಾಡಿಕೊಳ್ಳುವೆ. ಈ ಆದಿಶೇಷ ಈಶನಾಗಿ ಶಂಕ ಊದಿದ್ರೆ ತ್ರಿಶೂಲ ಜ್ಞಾಪಿಸಿದರೆ ನಾನು ನಿನ್ನನ್ನು ಎಂತ ಹೊರಗಿನ ಮನೆಯಿಂದಾದರೂ ಪಾರು ಮಾಡುವೆ. ನನ್ನ ಗಂಡನ ಕೈಯಲ್ಲಿ ಈ ನಿನ್ನ ಗಂಡಸ್ತನದ ಮಾತು ನಡೆಯುವುದಿಲ್ಲವೇ ಹೇಳಿ? ನನ್ನ ಮುಂದೆ ಅವನ ಪೌರುಷವೇ? ಎನ್ನೇ ಮುಗಿಯಿತು ನಿನ್ನ ಶೀಲದ ಕತೆ. ಕೈ ಬಿಡಲೇ ನನ್ನ ರಾಣಿಯ ಕೈಯನ್ನು. ನನ್ನ ಆತುರ ನಿರ್ಧಾರದಲ್ಲಿ ಅಡ್ಡಯಿಸಿ ಬಂದ ನೀನಾವರಲೇ ಕ್ಷೇತ್ರಾಯುಗದ ಸೀತೆಯ ನೆಪಾರ್ನ ನೆನಪಾದರೆ ನಾನು ಶ್ರೀರಾಮಚಂದ್ರ, ದ್ವಾಪಾರ ಯುಗದ ದ್ರೌಪದಿಯ ಅಸ್ತ್ರಾಭರಣ ನೆನಪಾದರೆ ನಾನು ಭೀಮಸೇನ, ಈ ಕಲಿಯುಗದ ದುಂಡವನ ಸೀದಾ ನೆನಪಾದರೆ ನಾನು ವೀರ ಸಿಂಧೂರ ಲಕ್ಷ್ಮಣ. ಇದನ್ನೆಲ್ಲ ತಿಳಿದರೂ ನೀನು ಮುಂದೆ ಬಂದು ಮಾತನಾಡಿದರೆ ನಿನ್ನ ರುಂಡ ಆರಿಸಲು ಸದಾ ಸಿದ್ಧನಾಗಿ ನಿಂತ ಇವನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಇವನು ಬರೀ ಕ್ರಾಂತಿವೀರನಲ್ಲ, ನರಗುಂದ ಬಂಡಾಯವನ್ನೇ ಎದೆ ಉಬ್ಬಿಸುವ ಹೋರಾಡಿದ ಧೀರ ನಾನು. ನನಗೆ ನೀನು ಹಲಗಲಿ ದುರಂತದಲ್ಲಿ ಬಾಂಡ ಬ್ರಿಟಿಷರ ಎದೆ ಸಿಳಿದ ಗಾಂಡು ನಾನು. ಶೂರ ದಾನ ಶೂರ, ಕ್ಷಣಕ್ಕೊಂದು ಮಾತು ಬದಲಾಯಿಸಿ ನಿಮಿಷಕ್ಕೊಂದು ಆಟ ಸಾಧಿಸಿ ಅರ್ಧ ಗಂಟೆಗೊಂದು ಕೊಲೆ ಮಾಡಿ ಈ ಅಮರತ್ವ ವೀರನ ಮುಂದೆ
ಊದಬೇಡ ನಿನ್ನ ಪುಂಗಿಯ ನಾದವನ್ನು. ಇವನು ಎಡೆ ಎತ್ತಿ ನಿಂತಿರುವ ನಾಗರ. ನೀನು ಎಡೆ ಎತ್ತಿ ನಿಂತಿರುವ ನಾಗರೇ, ನಿನ್ನ ಎಡೆ ಮುರುಗತ್ತಿ ಆಡಿಸುವ ಗರುಡ ನಾನು. ಗಜರಾಜ, ಮುಗಿಯಿತು ನಿನ್ನ ಅಂತದ ಕಾಲ. ಸ್ವಾಮಿ ನಿಂತ್ಕೊಳ್ಳಿ. ಅಣ್ಣನ ಆಜ್ಞೆ ಇಲ್ಲದೆ ಇವರ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆಣೆಗಿತ್ತು. ದಯವಿಟ್ಟು ಅವರನ್ನು ಬಿಟ್ಟು ಬಿಡಿ. ಛೇ ರಾಧಿಕಾ, ಆನೆಟ್ಟು ತಪ್ಪು ಕೆಲಸ ಮಾಡ್ತಾ ಇದೀಯ. ಎಲ್ಲಂದರೆ ಇವರ ಕೆಟ್ಟ ರಕ್ತ ಈ ಭೂಮಿಗೆ ಮುಟ್ಟಿಸಿ ಬಿಡುತ್ತೇನೆ. ಸ್ವಾಮಿ, ಇದೆಲ್ಲವೂ ನಿಮ್ಮ ಅಣ್ಣನವರ ಕನಸು. ಏ ಪಾಪಿ, ಹೊರಟೋಗ ಇಲ್ಲಿಂದ. ಈ ದಾಗದ ಕೆಲಸವನ್ನು ಮುಂದೆ ಎಂದಾದರೂ ಮಾಡಿ ತೋರಿಸುವೆ ನಿಮ್ಮ ಕಣ್ಣೆದುರಿಗೆನೆ. ರಾಧಿಕಾ, ತಪ್ಪು ಮಾಡಿಬಿಟ್ಟೇನೆ. ಇನ್ನೇ ಇವನ ಅಂತ್ಯ ಆಡಬೇಕಾಗಿತ್ತು ನಾನು. ನಡೆ ಹೋಗೋಣ. ಅಣ್ಣ ಎಲ್ಲಿದ್ದಾನೆ ನೋಡೋಣ. ಸ್ವಾಮಿ, ಅದಕ್ಕೆಲ್ಲ ಕಾಲ ಕೂಡಿ ಬರುತ್ತೆ. ಅಲ್ಲಿವರೆಗೂ ನೀವು ಸ್ವಲ್ಪ ಶಾಂತರಾಗಿ. ಆಯ್ತು ರಾಧಿಕಾ, ಆ ಕಾಲ ನಾನು ನನ್ನ ತಮ್ಮ ರವಿಕಾಂತ ಇಬ್ಬರು ಸೇರಿಯೇ ಮುಗಿಸುತ್ತೇವೆ. ಸ್ವಲ್ಪ ನಿಂತ್ಕೊಳ್ಳಿ. ರಾಧಿಕಾ, ಈ ಬೆಳಗಿನ ಸಂತೋಷಕ್ಕಾಗಿ ಒಂದು ಗೀತೆ ಹಾಡಬಾರದೆ? ಜಯ